ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ವೆಜ್ ವರ್ಸಸ್ ನಾನ್ ವೆಜ್. ಸೊ ನಮ್ಮ ಮನುಷ್ಯರನ್ನ ಎಲ್ಲರನ್ನ ಒಟ್ಟಿಗೆ ಸೇರಿಸಿ, ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ಮನುಷ್ಯರನ್ನ ಒಟ್ಟಿಗೆ ಸೇರಿಸಿ, ಅವರ ಜಾತಿ, ಮತ, ರಾಜ್ಯ, ದೇಶ, ಖಂಡ ಇದೆಲ್ಲದನ್ನ ಮರ್ತ್ಬಿಡಿ ಅಂತ ಹೇಳಿ ಅವ್ರನ್ನ ಎರಡು ಟೀಮ್ ಮಾಡಿದ್ವಿ ಅಂತಂದ್ರೆ ಟೀಮ್ ವೆಜ್ ವರ್ಸಸ್ ಟೀಮ್ ನಾನ್ ವೆಜ್ ಅನ್ನೋದು ರೆಡಿ ಆಗತ್ತೆ. ಹಾಗೆ ನನಗೆ ಬಹಳಷ್ಟು ಜನ ಈ ಚಾನಲ್ ಅಲ್ಲೂ ಕೇಳಿದ್ದಾರೆ. ಹಾಗೆ ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಸರ್ತಿ DM ಬಂದಿದೆ. ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸ್ಪಿರಿಚುಯಾಲಿಟಿಯಲ್ಲಿ ಏನಾದ್ರೂ ಈ ತರದ ಫುಡ್ ಅನ್ನ ತಿನ್ಬೇಕು, ಎಸ್ಪೆಷಲಿ ನಾನ್ ವೆಜ್ ಅನ್ನ ತಿನ್ಬಾರ್ದು ಅಂತ ಬಹಳಷ್ಟು ಜನ ಹೇಳ್ತಾರೆ. ಅದು ಸರಿನಾ? ಯಾವ ರೀತಿ ಉಲ್ಲೇಖ ಅನ್ನೋದಿದೆ ಇದೆ ಅಂತ ಆದ್ರೆ ನಮ್ಮ ಕೆಲವೊಂದಷ್ಟು ಸ್ಟೋರೀಸ್ ಅನ್ನುವಂಥದ್ದು ಏನಿದೆ, ನಮ್ಮ ಹಿಸ್ಟ್ರಿ ಅನ್ನೋದು ಏನಿದೆ, ಪುರಾಣ ಅನ್ನುವಂಥದ್ದು ಏನಿದೆ, ಅದು ಎಲ್ಲಾ ಕಡೆ ನಮ್ಗೆ ರಾಜ ಮಹಾರಾಜರು ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ರು ಅನ್ನುವಂಥದ್ದಿದೆ. ಹಾಗೆ ರಾಮಾಯಣನೇ ತಗೊಂಡ್ವಿ ಅಂತಂದ್ರೆ ಅಲ್ಲಿ ಒಂದು ಜಿಂಕೆಯನ್ನ ಬೇಟೆ ಆಡಕ್ಕೆ ರಾಮ ಹೋಗಿದ್ದ. ರಾಮ ಕೂಡ ಕ್ರೂರಿ ಅಂತ ಕೆಲವು ಜನ ಬುದ್ಧಿಜೀವಿಗಳು ಹೇಳೋರಿದ್ದಾರೆ. ಸೊ ರಾಜ ಮಹಾರಾಜರ ಕಾಲದಲ್ಲಿ ಈ ಆಹಾರ ಪದ್ಧತಿ ಅನ್ನುವಂಥದ್ದು ಅಷ್ಟು ದೊಡ್ಡ ವಿಚಾರ ಆಗಿರ್ಲಿಲ್ಲ. ಇವಾಗ ಇಟ್ಸ್ ಅ ಮ್ಯಾಟರ್ ಆಫ್ ಕ್ಲಾಸ್ ಅನ್ನೋ ತರದಲ್ಲಿ ಆಗ್ತಾ ಇದೆ, ಡಿಬೇಟೇಬಲ್ ಆಗ್ತಾ ಇದೆ. ನಾನ್ ವೆಜ್ ತಿಂತಾರೆ ಅಂತಂದ್ರೆ ಅವರಿಗೆ ಸ್ಪಿರಿಚುವಲ್ ಗ್ರೋತ್ ಅಂತ ಸಿಗೋದಿಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಅದನ್ನ ಅಲೌ ಮಾಡೋದಿಲ್ಲ ಅಂತ ಕೆಲವೊಂದು ಡಿಬೇಟ್ ಇದ್ರೆ, ಕೆಲವು ಜನ ಆ ಡಿಬೇಟ್ ಸುಳ್ಳು ಅಂತ ಹೇಳ್ತಾರೆ. ದರ್ ಇಸ್ ಆಲ್ವೇಸ್ ಅ ಕನ್ಫ್ಯೂಷನ್. ಸೊ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ನೀವು ಟೀಮ್ ವೆಜ್ ಆಗಿರಿ, ಟೀಮ್ ನಾನ್ ವೆಜ್ ಆಗಿರಿ, ಅಥವಾ ಟೀಮ್ ವೀಗನ್ನೇ ಆಗಿರಿ. ಇವತ್ತಿನ ಕಾಲದಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ಒಂದು ಹೊಸದಾಗಿ ಶುರುವಾಗಿರೋದು. ನೀವು ಯಾರೇ ಆಗಿದ್ರು ಕೂಡ ನಿಮ್ಮ ಪರ್ಸನಲ್ ಚಾಯ್ಸ್, ಪರ್ಸನಲ್ ಅಫಿನಿಟಿಯನ್ನ ಈ ಎಪಿಸೋಡ್ ಮುಗಿಯೋವರೆಗೆ ಪಕ್ಕಕ್ಕಿಟ್ಟು, ಮನೆಯಲ್ಲಿ ಬಾಕ್ಸ್ ಅಲ್ಲಿ ಹಾಕಿಟ್ಟು, ಲಾಕ್ ಹಾಕಿಟ್ಟು ಈ ಒಂದು ಮಾತನ್ನ ಕೇಳಿಸ್ಕೊಳ್ತಾ ಹೋಗಿ. ಈ ಪೂರ್ತಿ ಎಪಿಸೋಡ್ ಅನ್ನ ಓಪನ್ ಮೈಂಡೆಡ್ಲಿ ಕೇಳಿಸ್ಕೊಳ್ತಾ ಹೋಗಿ. ಸೊ ಈ ಆಹಾರ ಪದ್ಧತಿ ಅನ್ನುವಂಥದ್ದು ನನಗೆ ನನ್ನ ಮಾನಸಿಕ ಮಟ್ಟಕ್ಕೆ ಅರ್ಥ ಆಗೋದೇ ಏನು ಅಂತಂದ್ರೆ ಪರ್ಸನಲ್ ಚಾಯ್ಸ್. ನನಗೇನ್ ಅನ್ಸುತ್ತೆ ನಾನ್ ಮಾಡ್ಬೇಕು, ನನ್ನ ಹಿನ್ನೆಲೆ ಏನೇ ಆಗಿರ್ಲಿ. ನಿಮ್ಗೇನ್ ಅನ್ಸುತ್ತೆ ನೀವು ಮಾಡ್ಬೇಕು. ಆದ್ರೆ ನಮ್ಮನ್ನ ಮನುಷ್ಯರು ಅಂತ ಯಾಕೆ ಕರೀತಾರೆ? ನಮಗೆ ದೇವರು ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಗುಣ ಏನಕ್ಕೆ ಬಂದಿರೋದು? ನನ್ನ ಒಳಗಡೆ ಒಂದು ಜಾಗೃತಿ ಅನ್ನೋದು ಇದೆ, ಅಂದ್ರೆ ಚೈತನ್ಯ, ಕಾನ್ಶಿಯಸ್ನೆಸ್. ಆ ಕಾನ್ಶಿಯಸ್ನೆಸ್ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವುದು ಒಳ್ಳೇದು, ಯಾವುದಷ್ಟು ಒಳ್ಳೇದಲ್ಲ, ಯಾವುದರಿಂದ ನನ್ನ ಸೋಲ್ ಎವಲ್ಯೂಷನ್ ಕಡೆ ಹೋಗುತ್ತೆ, ಯಾವುದು ಅದನ್ನ ಕರ್ಮ ಬಾಂಡೇಜ್ ಅಲ್ಲಿ ಬಿಗಿಗೊಳಿಸಬಹುದು, ಇದೆಲ್ಲದ್ರ ಬಗ್ಗೆ ಒಂದು ಐಡಿಯಾವನ್ನ ಕೊಡ್ತಾ ಇರುತ್ತೆ. ಸೊ ಒಂದು ದೇಹ, ಆ ದೇಹದ ಒಳಗಡೆ ಮನಸ್ಸು, ಮನಸ್ಸಿನ ಜೊತೆಗೆ ಚಿತ್ತ, ಆ ಚಿತ್ತವನ್ನ ಆಳ್ತಾ ಇರುವಂತಹ ಕಾನ್ಶಿಯಸ್ನೆಸ್, ಇದೆಲ್ಲದರ ಕೋಆರ್ಡಿನೇಷನ್ ಅಲ್ಲಿ ಇರೋದ್ರಿಂದ ನಮ್ಮನ್ನ ಭಯಂಕರ ಬುದ್ಧಿವಂತ ಪ್ರಾಣಿ ಅಂತ ಕರೀತಾರೆ. ಸೊ ಆ ಭಯಂಕರ ಬುದ್ಧಿವಂತ ಪ್ರಾಣಿಯಾಗಿ ನನ್ನ ಹತ್ರ ನೂರಾರು ಚಾಯ್ಸ್ ಇರುವಾಗ ನಾನ್ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾಸ್ತಿ ಹಿಂಸೆ ಮಾಡ್ಲಾ, ಅಥವಾ ಎಷ್ಟು ಮಿನಿಮಮ್ ಆಗುತ್ತೋ ಅಷ್ಟು ಹಿಂಸೆ ಮಾಡಿ ನನ್ನ ಪ್ರಾಣನ ಕಾಪಾಡ್ಕೊಳ್ಳೋದು? ಈ ಕ್ವೆಶ್ಚನ್ ಇಸ್ ಇಕ್ವಿವೆಲೆಂಟ್ ಟು ದ ಮೀನಿಂಗ್ ಆಫ್ ಪರ್ಸನಲ್ ಚಾಯ್ಸ್. ಓಕೆನಾ? ಈಗ ನಮ್ಮ ವೇದ ಪುರಾಣದಲ್ಲಿ ಈ ವೆಜ್ ನಾನ್ ವೆಜ್ ಬಗ್ಗೆ ಏನಾದ್ರೂ ಉಲ್ಲೇಖ ಇದೆಯಾ? ಅದನ್ನ ತಿನ್ಬೇಕು, ಅದನ್ನ ತಿನ್ಬಾರ್ದು ಅಂತ ಡಿಬೇಟ್ ಇದೆಯಾ? ಎಸ್ಪೆಷಲಿ ಇವಾಗ ಈ ಬೀಫ್ ರಿಲೇಟೆಡ್ ಆಗಿ ಏನೇನ್ ಕಾಂಟ್ರವರ್ಸಿ ಅನ್ನೋದಿದೆ ಅಲ್ವಾ? ಗೋಮಾತೆ ಅಂತ ನಾವ್ ಏನಕ್ಕೆ ಕರಿತೀವಿ? ಫಸ್ಟ್ ಆಫ್ ಆಲ್ ಇದನ್ನ ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕೇವಲ ಗೋಮಾತೆ ಬಗ್ಗೆ ಮಾತ್ರ ಉಲ್ಲೇಖ ಇದೆಯಾ? ಇದೆಲ್ಲದ್ರ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಇಮೋಷನಲ್ ಅಪ್ರೋಚ್, ಹೆಲ್ತ್ ಅಪ್ರೋಚ್, ಹಾಗೆ ಕಾಮನ್ ಸೆನ್ಸ್ ಅಪ್ರೋಚ್ ನಲ್ಲಿ ಕೂಡ ವೆಜ್ಜಾ ನಾನ್ ವೆಜ್ಜಾ ಅನ್ನೋದನ್ನ ಈ ಒಂದು ಎಪಿಸೋಡ್ ನಲ್ಲಿ ಕಂಪ್ಲೀಟ್ ಆಗಿ ಅನಲೈಸ್ ಮಾಡೋಣ. ಫಸ್ಟ್ ಉಲ್ಲೇಖವನ್ನ ನೋಡ್ಬಿಡೋಣ. ಯಜುರ್ವೇದ, ಅಥರ್ವ ವೇದ, ಶ್ರೀಮದ್ ಭಗವದ್ಗೀತೆ ಹಾಗೆ ಗರುಡ ಪುರಾಣ, ಈ 4ರಲ್ಲಿ ಕೂಡ ಆಹಾರವನ್ನ ಕುರಿತಾಗಿ ಕೆಲವೊಂದಷ್ಟು ಮೆನ್ಷನಿಂಗ್ ಅನ್ನೋದು ನಮಗೆ ಕೇಳಿಸ್ಕೊಳ್ಳೋಕೆ, ನೋಡೋಕೆ ಅನ್ನೋದು ಸಿಗುತ್ತೆ. ಯಜುರ್ವೇದ ಹಾಗೂ ಅಥರ್ವ ವೇದದಲ್ಲಿ ಬಿಕಾಸ್ ಮನುಷ್ಯ ಪ್ರಾಣಿ ಅಂಥವನಿಗೆ ತಲೆಯಲ್ಲಿ ಚೇತನಾ ಶಕ್ತಿ ಅನ್ನುವಂಥದ್ದಿದೆ, ಅಂದ್ರೆ ಈಸ್ ದ ಲೀಡರ್ ಅಲ್ಲ, ಇಟ್ಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ದ ಹೋಲ್ ವರ್ಲ್ಡ್. ಅಂದ್ರೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವಂಥದ್ದು ಮನುಷ್ಯನ ಜವಾಬ್ದಾರಿ ಅನ್ನೋದನ್ನ ನಮ್ಮ ವೇದ ಕ್ಲಿಯರ್ ಆಗಿ ಮೆನ್ಷನ್ ಮಾಡುತ್ತೆ. ಅದರ ಅರ್ಥ ಈ ಗೋಮಾತೆಯನ್ನು ಸೇರಿದ ಹಾಗೆ ಈ ಪ್ರಪಂಚದಲ್ಲಿ ಓಡಾಡುವಂತಹ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕೀಟ, ಕ್ರಿಮಿ, ಹುಳ, ಹುಪ್ಪಟ ಇದೆಲ್ಲವೂ ಕೂಡ ನನ್ನ ಜವಾಬ್ದಾರಿ. ಇದು ಮೆನ್ಷನಿಂಗ್.
ಶ್ರೀಮದ್ ಭಗವದ್ಗೀತೆಯಲ್ಲಿ 3 ರೀತಿಯ ಗುಣಗಳನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಹೋಗ್ತಾನೆ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸತ್ವ, ರಜಸ್, ತಮಸ್. ಅದು ಆಹಾರ ಪದ್ಧತಿಗೆ ಕೂಡ ಅನ್ವಯ ಆಗತ್ತೆ. ಸಾತ್ವಿಕ ಆಹಾರ ಅಂತಂದ್ರೆ ಈ ಬೆಳ್ಳುಳ್ಳಿ, ಈರುಳ್ಳಿ ಇರಬಹುದು, ಜಿಂಜರ್ ಇರಬಹುದು, ಇದ್ಯಾವುದು ಕೂಡ ಸಾತ್ವಿಕ ಆಹಾರದಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಈ ದೇಹದಲ್ಲಿ ಇರುವಂತಹ ಕೆಲವೊಂದಷ್ಟು ಹಾರ್ಮೋನ್ ಅನ್ನ, ಅದರಿಂದ ಉತ್ಪತ್ತಿ ಆಗುವಂತಹ ಆಲೋಚನೆಗಳನ್ನ ಟ್ರಿಗರ್ ಮಾಡೋದ್ರಿಂದ ಸಾತ್ವಿಕ ಆಹಾರ ಪದ್ಧತಿಯನ್ನ ಯಾರು ತಗೊಳ್ತಾರೆ ಅಂತಂದ್ರೆ, ಯಾರು ಸ್ಪಿರಿಚುವಲ್ ಲೀಡರ್ಸ್ ಇರ್ತಾರೆ, ಅವರ ಜೀವಮಾನದ ದಿ ಓನ್ಲಿ ಜಾಬ್ ಈಸ್ ಟು ಅಟೇನ್ ದ ಹೈಯೆಸ್ಟ್ ಎನರ್ಜಿ, ಅವನಲ್ಲಿ ಲೀನ ಆಗ್ಬೇಕು, ಮುಕ್ತಿ ಅನ್ನುವಂಥದ್ದು. ಸೊ ಅಂತ ಪಾತನ್ನ ಚೂಸ್ ಮಾಡೋರಿಗೆ ಆಹಾರ ಪದ್ಧತಿ ಅನ್ನುವಂಥದ್ದು ಯಾವತ್ತೂ ಕೂಡ ಆ ಒಂದು ದಾರಿಯಿಂದ ಅವರನ್ನ ಈ ಕಡೆ ಆ ಕಡೆ ಮಾಡೋ ರೀತಿಯಲ್ಲಿ ಇರಬಾರ್ದು. ತಾಮಸಿಕ ಫುಡ್ ಅಂತಂದ್ರೆ ಏನು? ಈ ನಾನ್ ವೆಜ್ ಇರಬಹುದು, ಮನ್ಸಿಗೆ ಕಣ್ಣಂಗ್ ತಿಂತೀನಿ, ನಂಗೆ ಗೊತ್ತಿಲ್ಲ, ಜಂಕ್ ಫುಡ್ ಇರಬಹುದು, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇರಬಹುದು, ಸ್ಮೋಕಿಂಗ್ ಇರಬಹುದು. ಸೊ ಇದೆಲ್ಲವನ್ನ ಕೂಡ ದೇಹದ ಒಳಗಡೆ ಏನೇನು ಹಾಕ್ತೀವಿ, ಆ ಹಾಕೋದ್ರಿಂದ ಆಲೋಚನಾ ಶಕ್ತಿ ಅನ್ನೋದ್ರಲ್ಲಿ ಡಿಸ್ಟರ್ಬೆನ್ಸ್ ಶುರುವಾಗುತ್ತೆ. ಆಲೋಚನಾ ಶಕ್ತಿಯಲ್ಲಿ ಡಿಸ್ಟರ್ಬೆನ್ಸ್ ಶುರುವಾದ್ಮೇಲೆ ಈ ಮೈಂಡ್ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ದಾಟ್ ವಿಲ್ ಆಟೋಮೆಟಿಕಲಿ ಟ್ರಿಗರ್ ದ ಹೋಲ್ ಬಾಡಿ, ಬಿಕಾಸ್ ಯುವರ್ ಬಾಡಿ ಬಿಲೀವ್ಸ್ ವಾಟ್ ಯುವರ್ ಮೈಂಡ್ ಸೇಸ್. ಸಿಂಪಲ್. ಸೊ ಅಂಥದ್ದನ್ನ ತಾಮಸಿಕ ಅಂತ ಕರೆದ್ರು. ಯಾವಾಗ ಈ ಸಾತ್ವಿಕ ಆಹಾರಕ್ಕೆ ಸ್ವಲ್ಪ ಉಪ್ಪು, ಹುಳಿ, ಖಾರ, ಮಸಾಲೆ ಎಲ್ಲ ಆಡ್ ಆಗುತ್ತೆ, ಅದನ್ನ ರಾಜಸಿಕ ಅಂತ ಕರೆದ್ರು. ರಜಸ್ ಆಹಾರ ಪದ್ಧತಿ. ಈ ನನ್ನ ದೇಹದ ಒಳಗಡೆ ನಾನು ಏನ್ ಹಾಕ್ತೀನಿ ಅನ್ನುವಂಥದ್ದು ನನ್ನ ಮೈಂಡ್ ಅಂಡ್ ಬಾಡಿ ಆಟೋಮೆಟಿಕಲಿ ಅದನ್ನ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ದೂಸರ ಮಾತಿಲ್ಲ. ಈಗ ಕ್ವೆಶ್ಚನ್ ಬರೋದು ನನ್ನ ಹತ್ರ, ಕೆಲವು ಜನ ಹಾಗೆ ಆರ್ಗ್ಯೂ ಮಾಡೋದು ಕೂಡ, ಹಾಗಾದ್ರೆ ವೆಜಿಟೇರಿಯನ್ಸ್ಗೆ ಏನು ಹಿಂಸೆನೆ ಮಾಡೋದಿಲ್ವಾ? ಅವರು ಅಷ್ಟುದ್ದ ಮರವನ್ನ ಕಟ್ ಮಾಡ್ಬಿಡ್ತಾರೆ, ಅಥವಾ ಕೆಳಗಡೆಯಿಂದ ಭೂಮಿಯಿಂದ ಕಿತ್ತು ಅಲ್ಲಿ ಅಡಗಿ ಕೂತ್ಕೊಂಡಿರುವಂತಹ ಕ್ಯಾರೆಟ್ ಅನ್ನ, ಮೂಲಂಗಿಯನ್ನ, ಅದನ್ನೆಲ್ಲ ಕಿತ್ತು ನೀವು ತಿಂತಿರಲ್ವಾ, ಬೇಯಿಸ್ಕೊಂಡು ತಿಂತಿರಲ್ವಾ? ಇಂಥ ಕ್ವೆಶನ್ಸ್ ಕೇಳೋರಿದ್ದಾರೆ. ಸ್ಟೂಪಿಡ್ ಕ್ವೆಶನ್ಸ್ ಇದು. ನೆಕ್ಸ್ಟ್, ಅವರಿಗೂ ಕೂಡ ಪೇನ್ ಆಗುತ್ತೆ. ಪ್ಲಾಂಟ್ಸ್ಗೆ ಏನು ಪೇನ್ ಆಗಲ್ವಾ? ನೀವು ಕಡಿದ ತಕ್ಷಣ ಪೇನ್ ಆಗಲ್ವಾ? ಕೊತ್ತಂಬರಿ ಸೊಪ್ಪಿಗೆ ಏನು ಪೇನ್ ಆಗಲ್ವಾ? ಇಂಥ ಕ್ವೆಶನ್ಸ್ ಅನ್ನ ಕೇಳೋರಿದ್ದಾರೆ. ಇದನ್ನ ಕೂಡ ಸೈಂಟಿಫಿಕಲಿ ಆನ್ಸರ್ ಮಾಡುವಂತ ಪ್ರಯತ್ನ. ಓಕೆನಾ? ಸೊ ಹ್ಯೂಮನ್ ಬಾಡಿ ಇರಬಹುದು, ಬೇರೆ ಯಾವುದೇ ಸ್ಪೀಶೀಸ್ ಇರಬಹುದು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಒಂದಿರುತ್ತೆ. ಅಂದ್ರೆ ಇವಾಗ ಇಲ್ಲಿ ಯಾರಾದ್ರೂ ನನ್ ಕಟ್ ಮಾಡಿದ್ರು ಅಂದ ತಕ್ಷಣ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಮ್ಮಿಡಿಯೇಟ್ಲಿ ನನ್ನ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ಅಲ್ಲಿ ಕಟ್ ಆಗಿದೆ, ಆ ಕಾರಣಕ್ಕೋಸ್ಕರ ಅದರ ರಿಯಾಕ್ಷನ್ ಆಗಿ ಪೇನ್ಗೆ ನಾನು ರಿಯಾಕ್ಟ್ ಮಾಡ್ತೀನಿ, ಕಿರ್ಚ್ಕೊತೀನಿ, ಅಳುತ್ತೀನಿ. ಬಟ್ ಮರಗಿಡದಲ್ಲಿ, ಸಸ್ಯ ಜೀವರಾಶಿಯಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನುವಂಥದ್ದು ವೆಲ್ ಡೆವಲಪ್ಡ್ ಇಲ್ಲ. ಆ ಕಾರಣದಿಂದ ನಾನು ಮಾಡುವಂತಹ ಕ್ರೌರ್ಯ ಅನ್ನುವಂಥದ್ದಿದೆಯಲ್ಲ, ಅಗೈನ್ ಇಟ್ಸ್ ಹಿಂಸೆ ಓನ್ಲಿ. ಇಟ್ ಈಸ್ ಹಿಂಸೆ. ಬಟ್ ಯಾವುದೋ ಒಂದು ಕುರಿಯನ್ನ ಎತ್ಕೊಂಬಂದು, ಕೋಳಿಯನ್ನ ಎತ್ಕೊಂಬಂದು, ದನ ಕರುವನ್ನ ಎತ್ಕೊಂಬಂದು ಅದನ್ನ ಆಹಾರ ಪದ್ಧತಿಗೋಸ್ಕರ ಕೊಲ್ತಾರಲ್ಲ, ಆ ಕ್ರೌರ್ಯಕ್ಕೆ ಸಮ ಅಲ್ಲ. ನನ್ನಲ್ಲಿ ಯಾವ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆ, ಸಿಮಿಲರ್ ವೆಲ್ ಡೆವಲಪ್ಡ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬೇರೆ ಪ್ರಾಣಿಯಲ್ಲಿ ಕೂಡ ಇದೆ. ಹಾಗಾಗಿ ನನ್ನ ತಲೆಯಲ್ಲಿ ಚೇತನಾ ಶಕ್ತಿ ಇದ್ರೆ ಯಾವುದು ಮಿನಿಮಮ್ ಕ್ರೌರ್ಯ? ಈಗ ಅಲ್ಟಿಮೇಟ್ಲಿ ನಾನು ಕೂಡ ಒಂದು ಜೀವಿ. ಭಗವಂತ ನನಗೆ ಇಲ್ಲಿ ಒಂದು ಪ್ರಾಣವನ್ನ ಇಟ್ಟು ಕಳಿಸಿದಾನೆ ಅಂತಂದ್ರೆ ಈ ಪ್ರಾಣವನ್ನ ಕಾಪಾಡಿಕೊಳ್ಬೇಕಾಗಿರೋದು ನನ್ನ ನೆಸೆಸಿಟಿ, ನನ್ನ ಶೋಕಿ ಅಲ್ಲ ಇದು. ನಾನು ಬದುಕಬೇಕು ಅಂತಂದ್ರೆ ಫುಡ್ ಇಂಟೇಕ್ ಬೇಕು, ವಾಟರ್ ಇಂಟೇಕ್ ಬೇಕು, ವಾಯು ಇಂಟೇಕ್ ಬೇಕು. ದಿಸ್ ಇಸ್ ದ ನೆಸೆಸಿಟಿ, ಬೇಸಿಕ್ ನೆಸೆಸಿಟಿ. ಅದಕ್ಕೆ ಪೂರೈಕೆ ಮಾಡೋದಕ್ಕೆ ಏನ್ ಮಿನಿಮಮ್ ಹಿಂಸೆ ನನ್ನ ಹತ್ರ ಆಗತ್ತೋ ಅದನ್ನ ಚೂಸ್ ಮಾಡ್ತೀನಿ ನಾನು. ಇದನ್ನೇ ವಿವೇಚನಾ ಶಕ್ತಿ ಅಂತ ಹೇಳೋದು. ದಿಸ್ ಈಸ್ ದ ಇಮೋಷನಲ್ ಅಪ್ರೋಚ್. ಯಾವುದನ್ನ ತಿನ್ಬೇಕು, ಯಾವುದನ್ನ ತಿನ್ಬಾರ್ದು ಅನ್ನೋದಕ್ಕೆ. ನೆಕ್ಸ್ಟ್, ಹೆಲ್ತ್ ರಿಲೇಟೆಡ್ ಆಗಿ ನೋಡೋಣ. ಬಹಳಷ್ಟು ಜನ ಯಾರು ಒಂದು ಟೈಮಲ್ಲಿ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ಸ್ ಆಗಿದ್ರು, ಎಸ್ಪೆಷಲಿ ಆಫ್ಟರ್ ಕೊರೋನಾ ಪೀರಿಯಡ್, ಪ್ರತಿಯೊಬ್ರು ವೆಜ್ಗೆ ಕನ್ವರ್ಟ್ ಆಗ್ತಿದ್ದಾರೆ. ಇಡೀ ಪ್ರಪಂಚದಲ್ಲೇ ಒಂದು ಮ್ಯಾಸಿವ್ ಶಿಫ್ಟ್ ಅನ್ನೋದು ಬರ್ತಾ ಇದೆ. ಕಾರಣ ಏನು ಅನ್ನೋದು ವೆರಿ ಸಿಂಪಲ್. ಪ್ರತಿಯೊಬ್ಬ ಡಾಕ್ಟರ್ಸ್ ಇದನ್ನ ಮಾತಾಡ್ತಾ ಇರ್ತಾರೆ. ಈ ಪ್ಲಾಂಟ್ ಬೇಸ್ಡ್ ಫುಡ್ ಅನ್ನುವಂಥದ್ದು ಏನಿದೆ, ಈ ಹ್ಯೂಮನ್ ಬಾಡಿಯ ಒಳಗಡೆ ಇರುವಂತಹ ಅಂಗಗಳು ಏನಿರುತ್ತವೆ, ಹಾಗೆ ಬೇರೆ ಅದು ಯಾವ ರೀತಿ ಮೈಂಡ್ ಅನ್ನ ಟ್ರಿಗರ್ ಮಾಡುತ್ತೆ, ಇದೆಲ್ಲವನ್ನ ಸಿಸ್ಟಮೆಟಿಕ್ ಆಗಿ ಅನಲೈಸ್ ಮಾಡಿದಾಗ
ಸೊ ಹ್ಯೂಮನ್ ಬಾಡಿ ಈಸ್ ಮೋರ್ ಸಸೆಪ್ಟಿಬಲ್ ಟು ಪ್ಲಾಂಟ್ ಬೇಸ್ಡ್ ಡಯಟ್. ಅಂದ್ರೆ ನಾನ್ ವೆಜ್ಗಿಂತ ವೆಜ್ ಅನ್ನುವಂಥದ್ದು ಏನಿದೆ ಅದರಲ್ಲಿ ರೋಗ ಅನ್ನೋದು ಕಡಿಮೆ, ಆಯುಷ್ಯ ಅನ್ನೋದು ಜಾಸ್ತಿ, ಸ್ಕಿನ್ ಗ್ಲೋ ಇರಬಹುದು, ಅಥವಾ ಆ ರಫೇಜ್ ಫೈಬರ್ ಅಂತ ಏನ್ ಹೇಳ್ತಾರೆ ಆ ಒಂದು ಕಾಂಟೆಂಟ್ ಅನ್ನೋದು ಜಾಸ್ತಿ ಇರೋದಕ್ಕೆ ಈ ಅಂಗಾಂಗದಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯಚಟುವಟಿಕೆ ಅನ್ನೋದು ತುಂಬಾ ಸ್ಮೂತ್ ಆಗಿ ನಡೆಯುತ್ತೆ ಅನ್ನೋದನ್ನ ಸೈನ್ಸ್ ವ್ಯಾಲಿಡೇಟ್ ಮಾಡುತ್ತೆ. ನಾನಲ್ಲ ಹೇಳ್ತಿರೋದು, ಸೈನ್ಸ್. ಎಟ್ ದ ಸೇಮ್ ಟೈಮ್ ಇದೇ ಆಹಾರ ಪದ್ಧತಿಯಲ್ಲಿ ಇದೇ ಸೈನ್ಸ್ ಹೇಳುತ್ತೆ ಪ್ರೋಟೀನ್ ಇರಬಹುದು, ವಿಟಮಿನ್ B12 ಇರಬಹುದು, ಇದೆಲ್ಲವೂ ಕೂಡ ಜಾಸ್ತಿ ಸೋರ್ಸ್ ಎಲ್ಲಿರುತ್ತೆ ಅಂತಂದ್ರೆ ನಾನ್ ವೆಜ್ ಫುಡ್ ಅಲ್ಲಿ. ಆದ್ರೆ ಅದರ ಅರ್ಥ ಅದಕ್ಕೆ ಪ್ಲಾಂಟ್ ಬೇಸ್ಡ್ ಡಯಟ್ ಅಲ್ಲಿ ರೀಪ್ಲೇಸ್ಮೆಂಟ್ ಇಲ್ವಾ? ಡೆಫಿನೆಟ್ಲಿ ಇದೆ. ಸೊ ಇಟ್ಸ್ ಇನ್ ಯೋರ್ ಹ್ಯಾಂಡ್ ವಾಟ್ ಯು ವಿಲ್ ಚೂಸ್. ಯಾವ ರೀತಿಯಲ್ಲಿ ಆಹಾರ ಪದ್ಧತಿ ಅನ್ನುವಂಥದ್ದನ್ನ ನಾವು ಚೂಸ್ ಮಾಡ್ತೀವಲ್ವಾ, ನಾನು ಆಗ್ಲೇ ಹೇಳಿದೆ ಅದು ಯಾವ ಉದ್ದೇಶವನ್ನ ಇಟ್ಕೊಂಡು ನಾನು ಚೂಸ್ ಮಾಡ್ತೀನಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾವ ಕಾರಣಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಸನಾತನ ಧರ್ಮದಲ್ಲಿ ಏನ್ ಉಲ್ಲೇಖ ಇದೆ ಅಂತ ನೋಡಿದ್ಮೇಲೆ ಅದೇ ಸನಾತನ ಧರ್ಮ ಅನ್ನುವಂಥದ್ದು ಪ್ರಾಣಿ ಬಲಿಯನ್ನ ಕೆಲವೊಂದಷ್ಟು ಸಂದರ್ಭದಲ್ಲಿ ನರಬಲಿಯನ್ನ ಕೂಡ ವ್ಯಾಲಿಡೇಟ್ ಮಾಡುತ್ತೆ. ಇದು ಹಿಪೋಕ್ರಸಿ ಅಂತ ಅನ್ಸುತ್ತೆ ಕೆಲವು ಸತಿ. ಆದ್ರೆ ಪ್ರಾಣಿ ಬಲಿ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್ ಬಲಿ, ಸ್ಯಾಕ್ರಿಫೈಸ್, ಬಲಿದಾನ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕೆಲಸವನ್ನ ಯಾವ ಉದ್ದೇಶದಿಂದ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಬಲಿ ಅನ್ನುವಂಥದ್ದಿದೆ ಅಲ್ವಾ, ದ ಇಂಟೆನ್ಷನ್ ಬಿಹೈಂಡ್ ದಟ್ ಸ್ಯಾಕ್ರಿಫೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನನ್ನ ಇನ್ನೊಂದು ಸೆಪರೇಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಯಾಕೆಂತಂದ್ರೆ ಇಟ್ಸ್ ಹೈಲಿ ಕಾಂಟ್ರವರ್ಷಿಯಲ್. ಎಟ್ ದ ಸೇಮ್ ಟೈಮ್ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಒಂದ್ ಸ್ವಲ್ಪ ಓಪನ್ ಮೈಂಡ್ ಸೆಟ್ ಅನ್ನೋದು ಬೇಕಾಗತ್ತೆ. ಸೊ ಹಿಂದಿನ ಕಾಲದಲ್ಲಿ ಮಹಾರಾಜರು ಅದನ್ನ ತಿಂತಾ ಇದ್ರು, ಬೇಟೆಯಾಡ್ತಾ ಇದ್ರು. ರಾಮ ಕೂಡ ನಾನ್ ವೆಜಿಟೇರಿಯನ್ನು. ಆವಾಗ ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಆ ರಾಜರೆಲ್ಲ ತಿಂದಿದ್ರು. ಇನ್ಫ್ಯಾಕ್ಟ್ ಅಶ್ವಮೇಧ ಯಾಗ ಮಾಡ್ತಾರಲ್ವಾ, ಆ ಯಾಗ ಮುಗ್ದಾದ್ಮೇಲೆ ಏನ್ ಕುದುರೆ ಬರುತ್ತೆ, ಅಶ್ವ ಬರುತ್ತೆ, ಅದನ್ನ ಆಹುತಿ ಮಾಡ್ತಾರೆ. ಆಹುತಿ ಮಾಡಿ ಆ ಆಹುತಿಯ ಪ್ರಸಾದವನ್ನ, ಅಂದ್ರೆ ಅದೇ ಕುದುರೆಯ ಮಾಂಸವನ್ನ ಪ್ರಸಾದದ ರೂಪದಲ್ಲಿ ಸೇವಿಸುವಂತಹ ಪದ್ಧತಿ ಕೂಡ ಇತ್ತು. ಎಟ್ ದ ಸೇಮ್ ಟೈಮ್ ಇವತ್ತಿನ ಕಾಲದಲ್ಲೂ ಕೂಡ ಯಾರು ತಾಂತ್ರಿಕ್ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ ಅಂಥವರಿಗೆ ಒಂದಷ್ಟು ಮ್ಯಾಂಡೇಟರಿ ರೂಲ್ಸ್ ಅಂತ ಇರುತ್ತೆ. ಅದರಲ್ಲಿ ಮಾಂಸಾಹಾರ ಇರಬಹುದು, ಅಗೇನ್ ಇನ್ ದ ಫಾರ್ಮ್ ಆಫ್ ಪ್ರಸಾದ. ಮದ್ಯಪಾನ ಇರಬಹುದು, ಅಗೇನ್ ಇನ್ ದ ಫಾರ್ಮ್ ಆಫ್ ಪ್ರಸಾದ. ತಿನ್ಬೇಕು ಅನ್ನೋ ಚಟಕ್ ತಿನ್ನೋದಲ್ಲ, ಅದು ಪ್ರಸಾದ ಅಂತ ತಗೊಳ್ಳುವಂತಹ ಮಾನಸಿಕ ವ್ಯವಸ್ಥೆ ಬೇರೆ. ತಿನ್ಬಿಡ್ತೀನಿ, ಇವ್ರ ಬಾಯಿ ರುಚಿ ಇದೆ, ನಾಲ್ಗೆಗೆ ರುಚಿ ಇದೆ ಅನ್ನೋದು, ದ ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವು ಜನ ಇವತ್ತಿಗೂ ಆರ್ಗ್ಯೂ ಮಾಡೋರಿದ್ದಾರೆ, ಶಿವನು ಎಣ್ಣೆ ಹೊಡಿತಾ ಇದ್ದ, ಗಾಂಜಾ ಸೇತಾ ಇದ್ದ. ನೋ, ಶಿವ ವಿಷನೂ ಕುಡ್ದಿದ್ದ, ನೀವು ಕುಡಿಯಕ್ಕಾಗತ್ತಾ? ದೇವ್ರು ಏನೇನ್ ಮಾಡುತ್ತಿದ್ದ ಅನ್ನೋದನ್ನ ಕೆಲವು ಜನ ತಮ್ಮ ಪರ್ಸನಲ್ ಅಜೆಂಡಾವನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ಕೃಷ್ಣ ರಾಸಲೀಲೆ ಮಾಡ್ತಾ ಇದ್ದ, ಅವನಿಗೆ ಎಷ್ಟು ಜನ ಹೆಂಡ್ತೀರಿದ್ರು. ಕೃಷ್ಣ ಹೆಂಡ್ತೀರನ್ನ ನೀವ್ ಅನ್ಕೊಳ್ಳೋ ರೀತಿಯಲ್ಲಿ ಯೂಸ್ ಮಾಡಿಲ್ಲ. ಅವನು ಭೋಗದ ವಸ್ತುವಾಗಿ ಯೂಸ್ ಮಾಡಿಲ್ಲ. ಹಿ ವಾಸ್ ಅ ಪ್ರೊಟೆಕ್ಟರ್, ಹಿ ವಾಸ್ ಅ ಲವರ್. ಅವನು ಯಾವತ್ತು ಕಾಮ ದೃಷ್ಟಿಯಿಂದ ತನ್ನ ಕಾಮ ತೃಷಿಯನ್ನ ತೀರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ 16,000 ಹೆಂಡ್ತಿರನ್ನ ಮದ್ವೆ ಹಾಕೊಂಡು ಬಂದಿರೋದಲ್ಲ, ಅವ್ರನ್ನ ಪ್ರೊಟೆಕ್ಟ್ ಮಾಡಿರೋಕೆ ತಂದಿರೋದು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟೆನ್ಷನ್ ಬಿಹೈಂಡ್ ಎವ್ರಿ ಗಾಡ್ಸ್ ಆಕ್ಟ್. ನೀವು ದೇವರಿಗೆ ಸಮೀಕರಿಸಿ ಮಾತಾಡ್ಕೊಳ್ತೀರಾ ಅಂತಂದ್ರೆ ಅವ್ರು ಏನೇನ್ ಮಾಡಿದ್ರೋ ನೀವು ಅದನ್ನ ಮಾಡಿ. ಕೃಷ್ಣ ರಾಸಲೀಲೆ ಮಾಡ್ತಿದ್ದ ಅಲ್ಲ, ಕೃಷ್ಣ ಕಂಸನನ್ನ ಕೊಂದಿದ್ದ. ನೀವು ಯಾವ ರಾಕ್ಷಸನ್ನ ಕೊಂದಿದ್ದೀರಾ? ಕೃಷ್ಣನನ್ನ ಸಾಯಿಸಕ್ಕೆ ಪೂತನಿ ಬಂದಿದ್ಲು, ನಿಮ್ಮನ್ನ ಸಾಯಿಸಕ್ಕೆ ಯಾವ ಪೂತನಿ ಬಂದಿದ್ಲು? ಡೂ ನಾಟ್ ಲುಕ್ ಎಟ್ ಯುವರ್ ಲೈಫ್ ಪ್ಯಾರಲಲ್ ಟು ಗಾಡ್ಸ್ ಲೈಫ್. ಸೊ ಅದನ್ನ ವ್ಯಾಲಿಡೇಟ್ ಮಾಡ್ಬೇಕು ಅಂತಂದ್ರೆ ಅದರ ಇಂಟೆನ್ಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಆಹಾರ ಪದ್ಧತಿ ಅನ್ನುವಂಥದ್ದು ಪರ್ಸನಲ್ ಚಾಯ್ಸ್ ಡೆಫಿನೆಟ್ಲಿ. ಆದ್ರೆ ಈ ಎಲ್ಲಾ ಅಂಶವನ್ನ ಗಮನದಲ್ಲಿ ಇಟ್ಕೊಂಡ ಮೇಲೆ ಯಾವುದನ್ನ ಪರ್ಸನಲ್ ಚಾಯ್ಸ್ ಆಗಿ ತಗೋಬೇಕು, ಯಾವುದನ್ನ ತಗೋಬಾರ್ದು. ಯಾಕೆಂತಂದ್ರೆ ಯು ಹ್ಯಾವ್ ಬ್ರೈನ್ ಅಂಡ್ ದ್ಯಾಟ್ ಬ್ರೈನ್ ಹ್ಯಾಸ್ ಕಾನ್ಶಿಯಸ್ನೆಸ್. ಜಾಗೃತ ವ್ಯವಸ್ಥೆಯಲ್ಲಿ ಇದ್ರೆ ಮಾತ್ರ ನಮ್ಮನ್ನ ನಾವು ಮನುಷ್ಯರು ಅಂತ ಕರ್ಕೊಳ್ಬಹುದು. ವಿ ಆರ್ ನಾಟ್ ಬಾರ್ನ್ ಆಸ್ ಹ್ಯೂಮನ್ಸ್, ವಿ ಆರ್ ಆನ್ ಅವರ್ ಜರ್ನಿ ಟು ಬಿಕಮ್ ಹ್ಯೂಮನ್ಸ್. ದೇವರಾಗೋದ್ ಪಕ್ಕಕ್ಕಿಡಿ, ಮೊದಲು ಮನುಷ್ಯರಾಗಬೇಕು. ಆ ಮನುಷ್ಯನ ಜಾಗೃತ ವ್ಯವಸ್ಥೆ ಅನ್ನೋದು that should be awakened. ಹಾಗಾಗಿ ಯಾರ್ಯಾರು
ವೀಗನ್ ಇದ್ದೀರಾ, ನಾನ್ ವೆಜ್ ತಿನ್ನೋರಿದ್ದೀರಾ, ವೆಜ್ ತಿನ್ನೋರಿದ್ದೀರಾ, ಇಟ್ಸ್ ಯುವರ್ ಪರ್ಸನಲ್ ಚಾಯ್ಸ್. ಐ ಆಮ್ ನೋ ಬಡಿ ಟು ಟೆಲ್ ಇದೇ ಸರಿ ಅದೇ ಸರಿ. ಬಟ್ ಯು ಹ್ಯಾವ್ ಅ ಬ್ರೈನ್. ಅದ್ರ ಹತ್ರ ಕೇಳಿ ವಾಟ್ ಈಸ್ ರೈಟ್, ವಾಟ್ ಈಸ್ ಲೆಸ್ ಕ್ರೂಯಲ್ಟಿ. ಎಟ್ ದ ಸೇಮ್ ಟೈಮ್ ಈ ನಾನ್ ವೆಜ್ ಯಾರು ತಿಂತಾರಲ್ವಾ ಅವ್ರು ಆಕ್ಚುಲಿ ಬರೇ ನಾನ್ ವೆಜ್ ತಿನ್ನಲ್ಲ, ನಾನ್ ವೆಜ್ ಜೊತೆ ವೆಜ್ ತಿಂತಾರೆ. ದೇ ಆರ್ ಆಕ್ಚುಲಿ ಒಮ್ನಿ ಕನ್ಸ್ಯೂಮರ್ಸ್, ಎಲ್ಲದನ್ನ ತಿಂತಾರೆ. ಬಟ್ ಕ್ವೆಶನ್ಸ್ ಮಾತ್ರ ಸ್ಟುಪಿಡ್ ಆಗಿ ಹೆಂಗೆ ಕೇಳ್ತಾರೆ ಅಂತಂದ್ರೆ, ನೀವು ಕ್ರೂಯಲ್ ಅಲ್ವಾ, ನೀವು ಇದನ್ನ ಕಟ್ ಮಾಡಲ್ವಾ, ಕ್ಯಾರೆಟ್ ಕಟ್ ಮಾಡಲ್ವಾ, ಈರುಳ್ಳಿನ ಕಟ್ ಮಾಡಲ್ವಾ, ಅದು ಹಿಂಸೆ ಅಲ್ವಾ. ಇನ್ ವೀಗನ್ ಅವ್ರದ್ದು ಅದು ಬೇರೆ, ಅಗೇನ್ ಅದು ಬೇರೆ ಡಿಬೇಟ್ ಇದೆ. ಐ ವಿಲ್ ನಾಟ್ ಟು ಗೋ ಡೀಪ್ ಇನ್ ಟು ದ್ಯಾಟ್. ಬಟ್ ಈ ಒಂದು ಕ್ವೆಶನ್ ಅನ್ನ ಡೆಫಿನೆಟ್ಲಿ ನನಗೆ ಅಡ್ರೆಸ್ ಮಾಡಬೇಕು ಅಂತ ಇತ್ತು. ಯಾಕೆಂತಂದ್ರೆ ಆಹಾರ ಪದ್ಧತಿ ಅನ್ನುವಂಥದ್ದು ಸ್ಪಿರಿಚುವಲ್ ಗ್ರೋತ್ಗೆ ಡೆಫಿನೆಟ್ಲಿ ಇಟ್ಸ್ ಇನ್ ಡೈರೆಕ್ಟ್ ಕನೆಕ್ಷನ್. ಎಟ್ ದ ಸೇಮ್ ಟೈಮ್ ಇದು ನೀವು ಸ್ಪಿರಿಚುವಲ್ ಗ್ರೋತ್ ಅಲ್ಲಿ ಇದ್ರೆ ಯು ವಿಲ್ ರಿಲೇಟ್ ಟು ಇಟ್. ನೀವು ಯಾವಾಗ ಈ ಕೆಲವೊಂದಷ್ಟು ಪ್ರಾಕ್ಟೀಸಸ್ ಎಲ್ಲ ಶುರು ಮಾಡ್ತೀರಲ್ವಾ, ನಿಮ್ಮ ಆಹಾರ ತೆಗೆದುಕೊಳ್ಳುವಂತಹ ನೆಸೆಸಿಟಿ ಆಲ್ಸೋ ಗೋಸ್ ಡೌನ್. ಅದು ನಿದ್ದೆ ಇರಬಹುದು. ಅಂದ್ರೆ ನೀವು ಮಾಡುವಂತಹ ಕೆಲವೊಂದಷ್ಟು ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನುವಂಥದ್ದು ನಿಮಗೆ ಬೇರೆ ಯಾವುದೋ ಶಕ್ತಿಯನ್ನ ಜಾಗೃತಗೊಳಿಸ್ಬಿಡತ್ತೆ. ಆಟೋಮೆಟಿಕಲಿ ನಿಮಗೆ ನಿದ್ದೆ ಕಮ್ಮಿ ಆದ್ರೂ ಕೂಡ ನೀವು ಅಷ್ಟು ಡಿಸ್ಟರ್ಬ್ ಆಗಲ್ಲ. ಆಹಾರ ಅನ್ನೋದು ಇಷ್ಟೇ ಬೇಕು, ಆ ಕ್ವಾಂಟಿಟಿ ಅನ್ನೋದು ಆಟೋಮೆಟಿಕ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಎಟ್ ದ ಸೇಮ್ ಟೈಮ್ ನಾವು ಅನ್ಕೊಂಡಿರೋ ಪ್ರಕಾರ ನಮ್ಗೆ ಇಷ್ಟಿಷ್ಟೇ ಆಹಾರ ಬೇಕು ಅಂತ ಸೈನ್ಸ್ ಅಲ್ಲಿ ಏನ್ ಹೇಳುತ್ತಲ್ವಾ, ಬಟ್ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಹೋದಂಗೆ ಆ ಸೈನ್ಸ್ ಅನ್ನ ಕ್ವೆಶ್ಚನ್ ಮಾಡುವಂತಹ ಕೆಲವೊಂದಷ್ಟು ರಿಯಾಲಿಟಿಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ. ನೀವು ಉಸಿರಾಡುವಂತಹ ಗಾಳಿ ಅನ್ನೋದೇ ನಿಮ್ಮ ಆಹಾರ ತೆಗೆದುಕೊಳ್ಳುವಂತಹ ಪ್ರಮಾಣವನ್ನ ಕಡಿಮೆ ಮಾಡ್ಬಿಡುತ್ತೆ. ಎಕ್ಸ್ಪೋಜರ್ ಟು ಸನ್ ಕ್ಯಾನ್ ಡೂ ಲಾಟ್ ಆಫ್ ಮಿರಾಕಲ್ಸ್. ಆದ್ರೆ ಉರಿ ಬಿಸಿಲು ಅಂತ ಹೇಳೋದಿಲ್ಲ, ಬಟ್ ದರ್ ಆರ್ ಫ್ಯೂ ಥಿಂಗ್ಸ್, ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಆದಾಗ ಮಾತ್ರ ನೀವು ಅದನ್ನ ನಂಬಕ್ ಸಾಧ್ಯ. ಸೊ ಹಾಗಾಗಿ ಯಾರ್ಯಾರು ಟೀಮ್ ವೆಜ್ ಇದ್ದೀರಾ ಹಾಗೆ ಟೀಮ್ ನಾನ್ ವೆಜ್ ಇದ್ದೀರಾ, ನೆಕ್ಸ್ಟ್ ಟೈಮ್ ಆಹಾರವನ್ನ ನೀವು ಏನು ತೆಗೆದುಕೊಳ್ತೀರಾ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಯು ಪ್ಲೀಸ್ ಆಸ್ಕ್ ಯುವರ್ ಸೆಲ್ಫ್ ದಿಸ್ ಕ್ವೆಶನ್: ಆಮ್ ಐ ಅ ಹ್ಯೂಮನ್ ಬೀಯಿಂಗ್? ನನ್ನನ್ನ ಯಾರೋ ಒಬ್ರು ತಿಂತಾರೆ ಅಂತಂದ್ರೆ ವಿಲ್ ಐ ಬಿ ಓಕೆ? ಇದನ್ನ ಕ್ವೆಶನ್ ಕೇಳ್ಕೊಳ್ಳಿ. ಇನ್ ಯಾರ್ಯಾರು ನಾನಂತೂ ಕೊಲೆ ಮಾಡಲ್ಲ, ಮಟನ್ ತಿನ್ಬೇಕಿದ್ರೆ ನಾನೇನು ಆ ಶೀಪನ್ನ ಕಟ್ ಮಾಡಲ್ಲ, ಕೋಳಿಯನ್ನ ಕಟ್ ಮಾಡಲ್ಲ, ಚಿಕನ್ ತಿಂತಾ ಇದ್ರೆ ಯಾರೋ ಮಾಡಿರೋದನ್ನ ತಂದು ತಿಂತೀನಿ ಅಂತ ಹೇಳ್ತೀರಲ್ವಾ, ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಡಿಸ್ಕನೆಕ್ಟೆಡ್ ಅಲ್ಲ. ಯಾರು ಕಟ್ ಮಾಡಿದಾರೋ, ಅದು ಹೇಳ್ತಾರಲ್ಲ ಏನೋ, ಮಾಡ್ದೋರ ಪಾಪ ಆಡ್ದೋರ್ ಬಾಯಲ್ಲಿ ಅಂತ. ಸೊ ಕಟ್ ಮಾಡಿದವರ ಪಾಪವನ್ನ ಯಾರು ತಿಂತಾರೆ, ದಟ್ಸ್ ಅಗೇನ್ ಅ ಕರ್ಮ ಬಾಂಡೇಜ್. ಸೊ ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.